ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, RBI's ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಸಮಾಜದಲ್ಲಿ ಏನಪ್ಪ ನಡೀತಾ ಇದೆ, ಯಾಕೆ ಹಿಂಗೆ ಆಗ್ತಾ ಇದೆ? ಪದೇ ಪದೇ ಕೊಲೆಗಳು, ಅತ್ಯಾಚಾರ ಪ್ರಕರಣಗಳು, ಜೊತೆಗೆ ಈ ದೌರ್ಜನ್ಯ ಪ್ರಕರಣಗಳು, ಇಂಥ ಪ್ರಕರಣಗಳನ್ನೇ ನೋಡ್ತಾ ಇದ್ದೀವಿ. ಅದರಲ್ಲೂ ಈ ರೇವಣ್ಣ ಫ್ಯಾಮಿಲಿಗೆ ಏನಾಗ್ಬಿಟ್ಟಿದೆ ಅನ್ನೋ ಒಂದು ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ನಾವೆಲ್ಲ ಗಮನಿಸಿದ ಹಾಗೆ ಮೊನ್ನೆ ತಾನೇ ಪ್ರಜ್ವಲ್ ರೇವಣ್ಣ ಸಾವಿರಾರು ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮಾಡಿರುವಂಥ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಿದ್ವು. ಅದಾದ ನಂತರ ಅವರನ್ನು ಅರೆಸ್ಟ್ ಮಾಡಲಾಯಿತು. ಈಗ ಇನ್ನೂ ನ್ಯಾಯಾಂಗ ಬಂಧನದಲ್ಲಿ ಆ ಮನುಷ್ಯ ಇದ್ದಾನೆ. ಇದೆಲ್ಲದರ ನಡುವೆ ರೇವಣ್ಣ ಜೈಲಿಗೆ ಹೋಗಿ ಬಂದಿದ್ದಾಯಿತು. ಅವರ ಪತ್ನಿ ಭವಾನಿ ರೇವಣ್ಣ ಅವರಿಗೆ ಅಪಹರಣ ಪ್ರಕರಣದಲ್ಲಿ ಜಾಮೀನು ಕೂಡ ಸಿಕ್ಕಿದ್ದಾಯಿತು. ಇದೆಲ್ಲದರ ನಡುವೆ ಅವರ ಹಿರಿಯ ಸುಪುತ್ರ MLC ಸೂರಜ್ ರೇವಣ್ಣ ಅವರ ಮೇಲೆ ಗಂಭೀರವಾದಂಥ ಪ್ರಕರಣ ದಾಖಲಾಗಿದೆ. ಗಂಭೀರವಾದಂಥ ಒಂದು ಆರೋಪ, ಅದು ಕೂಡ ಅಸಹಜ ಲೈಂಗಿಕ ಪ್ರಕ್ರಿಯೆ, ಸಲಿಂಗಕಾಮಿ ಈ ಸೂರಜ್ ರೇವಣ್ಣ ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ಆರೋಪವನ್ನ ಮಾಡಲಾಗಿದೆ. ಸೂರಜ್ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯ ಆರೋಪ ಕೇಸ್ ಇದೆ. ಈಗ ಸೂರಜ್ ರೇವಣ್ಣ ಪೊಲೀಸ್ ವಶದಲ್ಲಿದ್ದಾರೆ. ಹೊಳೆ ನರಸೀಪುರ ಠಾಣೆಗೆ ಸೂರಜ್ ಕರೆ ತಂದಿದ್ದಾರೆ ಪೊಲೀಸರು. ಸೂರಜ್ ರೇವಣ್ಣ ವಿರುದ್ಧ ದೂರು ದಾಖಲು ಮಾಡಿರುವುದು ಆ ಸಂತ್ರಸ್ತ. ಸೂರಜ್ ವಿರುದ್ಧ IPC ಸೆಕ್ಷನ್ 377, 506, 342, 34 ಅಡಿ FIR ಅನ್ನ ಈಗ ದಾಖಲು ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. MLC ಸೂರಜ್ ರೇವಣ್ಣ ಬಂಧನದ ಭೀತಿ, ಸಹಜವಾಗಿ ಅರೆಸ್ಟ್ ಆಗೇ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಏಕೆ ಅಂತ ಹೇಳಿದ್ರೆ ಆ ಸಂತ್ರಸ್ತ ಇಲ್ಲಿ ದೂರನ್ನ ನೀಡಿರೋದು, ಜೊತೆಗೆ ಸೂರಜ್ ರೇವಣ್ಣ ಹೇಳ್ತಾ ಇರೋದು, ಮೊದಲೇ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದಾರೆ ಅಡ್ವಾನ್ಸ್ ಆಗಿ. ನನ್ನ ಬಳಿ 5 ಕೋಟಿ ರೂಪಾಯಿಗೆ ಈತ ಬೇಡಿಕೆಯನ್ನ ಇಟ್ಟಿದ್ದಾನೆ. ಇಲ್ಲ ಅಂತ ಅಂದ್ರೆ ನಿಮ್ಮ ಮೇಲೆ ನಾನು ಲೈಂಗಿಕ ದೌರ್ಜನ್ಯದ ಪ್ರಕರಣವನ್ನ ದಾಖಲು ಮಾಡ್ತೀನಿ ಅಂತ ಹೇಳಿ ಮೊದಲೇ ನನಗೆ ಬೆದರಿಕೆಯನ್ನ ಹಾಕಿದ್ದ ಈತ ಅಂತ ಹೇಳಿ ಮೊದಲೇ ಹೇಳಿದ್ದ ಅಂತ ಹೇಳಿ ಅವರು ಕಂಪ್ಲೇಂಟ್ ಕೂಡ ಕೊಟ್ಟಿದ್ರು. ಅದಾದ ನಂತರ ಆ ಸಂತ್ರಸ್ತ ಬಂದು ನನ್ನ ಬಳಿ ಮೆಸೇಜ್ಗಳಿವೆ ಮತ್ತು ಕಾಲ್ ಡೀಟೇಲ್ಸ್ ಇದೆ, ಜೊತೆಗೆ ರೆಕಾರ್ಡಿಂಗ್ ಕೂಡ ಇದೆ. ಸೂರಜ್ ರೇವಣ್ಣ ಅವರು ನನ್ನ ಜೊತೆಗೆ ಮಾತನಾಡಿರೋದು ಅಂತೆಲ್ಲ ಆತ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾನೆ. ಅದರ ಆಧಾರದ ಮೇಲೆ ಈಗ ಸೂರಜ್ ರೇವಣ್ಣ ಅವರನ್ನ ಪೊಲೀಸರು ಕರ್ಕೊಂಡು ಬಂದಿದ್ದಾರೆ ವಿಚಾರಣೆ ಮಾಡೋದಕ್ಕೆ. ನೀವು ಗಮನಿಸ್ತಾ ಇರಬಹುದು, ಈಗ ಸೂರಜ್ ರೇವಣ್ಣ ಅವರನ್ನ ಪೊಲೀಸರು ಕರೆ ತಂದಿರುವಂತದ್ದನ್ನ ಸೂರಜ್ ರೇವಣ್ಣ ಜೊತೆಗೆ ಭವಾನಿ ರೇವಣ್ಣ, ಪ್ರಜ್ವಲ್ ರೇವಣ್ಣ, ಇದೆಲ್ಲ ಈ ಪ್ರಕರಣಗಳನ್ನ ನೋಡಿ ಸಹಜವಾಗಿ ದೇವೇಗೌಡರು ಬಹಳ ಮನನೊಂದು ಬಿಟ್ಟಿದ್ದಾರೆ ಅಂತಾನೆ ಹೇಳಬಹುದು. ಯಾಕೆ ಅಂತ ಹೇಳಿದ್ರೆ ರಾಜಕೀಯವಾಗಿ ಎಂತ ದೊಡ್ಡ ಕುಟುಂಬ ಅನ್ನೋದು ನಿಮಗೆಲ್ಲ ಗೊತ್ತಿರುವಂತ ವಿಚಾರ. ಅದರಲ್ಲೂ ದೇವೇಗೌಡರು ಮಾಜಿ ಪ್ರಧಾನಿ ಆಗಿದ್ದಂಥವ್ರು, ಅಂತ ಕುಟುಂಬದಲ್ಲಿ ಇಂಥ ಕ್ರಿಮಿಗಳಿದಾವೆ ಅಂತ ಅಂದಾಗ ಸಹಜವಾಗಿ ಎಲ್ರಿಗೂ ಆಶ್ಚರ್ಯ ಆಗಿ ಹೋಗ್ಬಿಡುತ್ತೆ. ಅದರಲ್ಲೂ ಒಬ್ಬ ತಮ್ಮ ಹೆಣ್ಣು ಮಕ್ಕಳನ್ನ ಬಿಡಲ್ಲ, ಅಣ್ಣ ಗಂಡು ಮಕ್ಕಳನ್ನೂ ಬಿಡಲ್ಲ ಅನ್ನೋ ರೀತಿಯಲ್ಲಿ ಆಗೋಗ್ಬಿಟ್ಟಿದೆ ಈಗ. ಹಾಗಾಗಿನೇ ಕ್ಯಾಕರ್ ಸುಗಿತಾ ಇದ್ದಾರೆ ಎಲ್ಲರೂ ಕೂಡ. ನೀವೇನು ಹೇಳ್ತೀರಿ ಈ ಪ್ರಕರಣದ ಬಗ್ಗೆ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಬಹುದು. ಜೊತೆಗೆ ನಮ್ಮ ಕಂಟೆಂಟ್ಗಳು ನಿಮಗೆ ಇಷ್ಟವಾಗ್ತಾ ಇದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.